ಭೀಮಾ ನದಿ ಪ್ರವಾಹದಿಂದಾಗಿ ಯಾದಗಿರಿ ನಗರ ಜಲಾವೃತವಾಗಿದೆ. ಗ್ರೀನ್ ಸಿಟಿ ಬಡಾವಣೆಗೆ ಅಲ್ಲಿರುವಂತಹ ಜನರಿಗೆ ಅಕ್ಷರಶಃ ಜಲದಿಗ್ಬಂಧನ ಹಾಕಿದೆ. ರಸ್ತೆ ಮೇಲೆ ಆವರಿಸಿಕೊಂಡಿದೆ 3-4 ಅಡಿಯಷ್ಟು ನೀರು. ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಶಾಲೆ, ಬಿಜೆಪಿ ಜಿಲ್ಲಾ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ, 10 ಮನೆಗಳು ಈ ಭೀಮಾ ನದಿ ಪ್ರವಾಹದಲ್ಲಿ ಸ್ವಾಹ ಆಗಿದೆ. ನಾವು ಪ್ರತಿನಿಧಿ ಅಮೀನ್ ಹೊಸೂರ್ ಇಲ್ಲಿಂದ ಗ್ರೀನ್ ಸಿಟಿ ಬಡಾವಣೆಯಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಯಾದಗಿರಿ ನಗರದ ಗ್ರೀನ್ ಸಿಟಿ ಬಡಾವಣೆಯಲ್ಲಿ ಈ ಒಂದು ಬಡಾವಣೆ ನೋಡ್ಬೋದು, ಅಕ್ಷರಶಃ ಒಂದು ರೀತಿ ನದಿಯಂತೆ ಭಾಸವಾಗ್ತಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಬಡಾವಣೆಯಲ್ಲಿ ನೀರು ಸಹಿತ ಆವರಿಸಿಕೊಂಡಿರುವಂಥದ್ದು ನೋಡ್ಬೋದು. ನನ್ನ ಮೊಳಕಾಲ್ವರೆಗೆ ಈ ಒಂದು ಏನು ಪ್ರವಾಹದ ನೀರು ಆವರಿಸ್ಕೊಂಡಿದೆ. ಇಷ್ಟರ ಮಟ್ಟಿಗೆ ನೀರು ಆವರಿಸ್ಕೊಂಡಿರೋ ಕಾರಣಕ್ಕಾಗಿ ಇಲ್ಲಿರುವಂಥ ನಿವಾಸಿಗಳು ಹೊರಗಡೆ ಸಹಿತ ಹೋಗೋಕ್ಕಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಪ್ರವಾಹದ ನೀರು ಆವರಿಸಿಕೊಂಡಿದೆ. ಸುಮಾರು 3-4 ಅಡಿಯಷ್ಟು ನೀರು ಈ ಒಂದು ಬಡಾವಣೆಯಲ್ಲಿ ಆವರಿಸಿಕೊಂಡಿದೆ. ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳು ಅಂದರೆ ಸುಮಾರು 10 ಮನೆಗಳು ಈ ಒಂದು ಬಡಾವಣೆಯಲ್ಲಿದ್ದಾವೆ. ಎಲ್ಲ ನಿವಾಸಿಗಳಿಗೆ ಸಹಿತ ಅಕ್ಷರಶಃ ಜಲ ದಿಗ್ಬಂಧನ ಉಂಟಾಗಿದೆ. ಯಾಕಂದರೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಸಹಿತ ಆಗ್ತಿಲ್ಲ. ಇರುವಂಥ ಮನೆಯಲ್ಲಿರುವಂಥ ವಸ್ತುಗಳು ಸಹಿತ ಸಂಪೂರ್ಣವಾಗಿ ಹಾಳಾಗೋಗಿದ್ದಾವೆ. ಇನ್ನು ಬೇರೆ ಕಡೆ ಹೋಗಿ ಅಂದರೆ ಅಂಗಡಿಗಳಿಗೆ ಹೋಗಿ ದಿನಸಿ ವಸ್ತುಗಳಾಗಿರ್ಬೋದು ಮತ್ತು ಕುಡಿಯೋಕ್ಕೆ ನೀರು ಸಹಿತ ತರೋಕ್ಕೆ ಇಲ್ಲಿರುವಂಥ ನಿವಾಸಿಗಳಿಗೆ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಜೊತೆಗೆ ಈ ಒಂದು ಬಡಾವಣೆ ನಿವಾಸಿಗಳಿಗೆ ವಿಷಜಂತುಗಳ ಕಾಟ ಸಹಿತ ಶುರುವಾಗಿರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ಏನು ನಿವಾಸಿಗಳು ತಮ್ಮ ಮಕ್ಕಳನ್ನು ಬೇರೆ ಕಡೆ ಸುರಕ್ಷಿತ ಸ್ಥಳಕ್ಕೆ ನಿನ್ನೆ ರಾತ್ರಿನೇ ಕರೆದುಕೊಂಡು ಹೋಗುವಂಥ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ ಇನ್ನು ಕೆಲವೊಂದಿಷ್ಟು ಜನರು ಈಗಲೂ ಕೂಡ ಮನೆಯಲ್ಲಿದ್ದಾರೆ. ಅವರಿಗೆ ಕುಡಿಯೋಕ್ಕೆ ನೀರಿಲ್ಲ, ಜೊತೆಗೆ ತಿನ್ನೋಕ್ಕೆ ಸಹಿತ ಏನೂ ಸಿಗ್ತಿಲ್ಲ. ಅಷ್ಟರ ಮಟ್ಟಿಗೆ ಜನ ಇಲ್ಲಿರುವಂಥ ಜನರು ಸಮಸ್ಯೆನ ಅನುಭವಿಸ್ತಾರೆ. ಮಹಿಳೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ, ಎಷ್ಟು ಸಮಸ್ಯೆನ ಅನುಭವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಈಗ ಅಮ್ಮ, ನಿನ್ನೆ ರಾತ್ರಿಯಿಂದ ಸಾಕಷ್ಟು ಮಳೆ ನೀರು ಬಂದಿದೆ, ಹೊಳಿ ನೀರು ಬಂದಿದೆ. ಹಂಗಾಗಿ ಏನು ಸಮಸ್ಯೆ ಆಗಿದೆ ನಿಮಗೆ? ಇಲ್ಲೆಲ್ಲಿ ಹೊರಗಡೆ ಹೋಗಕ್ಕೆ ಆಗ್ತದಲ್ಲ? ಹೆಂಗೆ ಎಲ್ಲಿಗೆ ಹೋಗೋದಾಗಿಲ್ರಿ, ಹೊರಗಡೆ ಎಲ್ಲಿ ಹೋಗೋದಾಗಿಲ್ರಿ. ಬಾತ್ರೂಮ್ ಸುದ ಹೋಗಿಲ್ರಿ. ಹಂಗೆ ಕುಂತಾವ ಮಕ್ಕಳು ಮರಿ, ನಾವು ಅಷ್ಟೇ ಕುಂತೇವ್ರಿ. ನೀರಿಲ್ಲ, ಕುಡಿಯೋಕೆ ನೀರಿಲ್ರಿ. ಉಣ್ಣಾಕೂ ಏನಂತ ತರ್ಬೇಕಂದ್ರೆ ಇಲ್ಲ. ಹಾಲು ತಂದೇವಂದ್ರೆ ಇಲ್ರಿ, ಏನು ತಂದೇವಂದ್ರೆ ಇಲ್ರಿ. ಹೊರಗೆ ಹೋಗಂಗೆ ಇಲ್ಲ ಇಲ್ಲಿ. ಅಂದರೆ ನಿನ್ನೆ ರಾತ್ರಿಯಿಂದ ಜಾಸ್ತಿ ನೀರು ಬಂದಿದ್ದ ಕಾರಣಕ್ಕಾಗಿ ನಿನ್ನೆ ರಾತ್ರಿಯಿಂದ ಹೊಲಿನೇ ಹಚ್ಚಿಲ್ಲ ಮನ್ಯಾಗ? ಇಲ್ರಿ, ಹಚ್ಚಿಲ್ರಿ. ಒಲೆ ಹಚ್ಚಕ್ಕೂ ಜಾಗ ಇಲ್ರಿ. ಗ್ಯಾಸ್ ನೀರು ಬರ್ತಾವಂತಂದು ಟಾಕಿ ಕಿತ್ತೇವ್ರಿ. ಏನು ಇಲ್ರಿ ಮನ್ಯಾಗ, ಎಲ್ಲ ಹೋಗ್ಯಾವ ಹರ್ಕೊಂಡು. ಹ್ಞೂ ರೀ, ಇನ್ನು ಬ್ಯಾರಲ್ ಪಿರಲ್ ಅಲ್ಲೇ ಬಿದ್ದಾವ್ರಿ. ನಾವು ಬುಟ್ಟಿಗೆಸನ್ ಸುಮ್ಕೊಂತೇವ್ರಿ ಇಲ್ಲಿ. ಎಲ್ಲ ಹಾವು ಚೇಳು ಅವೆಲ್ಲ ಬರ್ತಾವಂದು ಮಕ್ಳಿಗೆ ಏನು ಆಗ್ಬಾರ್ದಂತ ಅಲ್ಲಿ ಕೂಡಿಸೇವ್ರಿ. ನಾವು ಈಗ ಬಂದೇವ್ರಿ ಈ ಕಡೆ ಮನ್ಯಾಕ. ಇನ್ನು ನೀರಾವ್ರಿ, ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಸುಮ್ ಕುಂತೀನಿ ರೀ. ಮನೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಸಮಸ್ಯೆನ ಇಲ್ಲಿರುವಂಥ ಜನರು ಅನುಭವಿಸ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.